ಅವರಿಗೆ ಮಾನ ಮರ್ಯಾದೆ ಇಲ್ಲ. ಅವರು ಈ ದೇಶದ ಒಳಗ RSS ಅಜೆಂಡಾ ಜಾರಿ ಮಾಡ್ಬೇಕಂತಾರ. ಈಗ ಅವರು ಸ್ಪಷ್ಟವಾಗಿ ಹೇಳತ್ತಾರ ಏನಂತ, RSS ಅಂಬೇಡ್ಕರ್ ವಿರೋಧಿ, RSS ದಲಿತ ವಿರೋಧಿ. ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಬಹಿರಂಗವಾಗಿ ಟೀಕೆ ಮಾಡಿದಂಥ ಪಕ್ಷದಲ್ಲಿ ನೀವು ಇರ್ತೀರಿ ಅಂತ ಆದರೆ ನಿಮಗೆ ನಿಜವಾದ ವಿಮೋಚನೆ ಸಿಕ್ಕಿರೋದು ನಮ್ಮ ಸಂವಿಧಾನದಿಂದ. ಆದರೂ ನೀವು BJPಯಲ್ಲಿ ಇರ್ತೀರಿ ಅಂದ್ರೆ ಅಮಿತ್ ಶಾ ಮೋದಿಗೆಲ್ಲ ನಾವು ಬೈಬೇಕಾಗಿರೋದು, ಟೀಕಿಸಬೇಕಾಗಿರೋದು BJPಯ ಒಳಗಡೆ ಇರುವಂಥ ಮಹಿಳೆ, ದಲಿತ, ದಮನಿತ, ಶೂದ್ರ ಸಮುದಾಯ. ಅದೊಂದು ಮನುವಾದ, ಅದೊಂದು ಪುರೋಹಿತಶಾಹಿ. ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಒಳಗೆ ಕೊಟ್ಟಂಥ ಹೇಳಿಕೆಯನ್ನು ಇಡೀ ದೇಶ ಕೇಳದ. ಇವರ ಹೇಳಿಕೆ ನಾವು ನೋಡಬೇಕಾಗಿರೋದು ಹೆಂಗಂತ ಕೇಳಿದ್ರೆ, ಅದು ಅಮಿತ್ ಶಾ ಹೇಳಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೆ ಬದಲಿಗೆ ಅಮಿತ್ ಶಾ ನಂಬಿರುವಂಥ ವಿಚಾರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂಬಿರುವಂಥ ವಿಚಾರ, ಇವು ಎರಡರ ಮಧ್ಯದಲ್ಲಿ ಇದು ಬಹುದೊಡ್ಡ ಸಂಘರ್ಷ ಅನ್ನೋದನ್ನು ಭಾರತದ ಜನತೆ ಅರ್ಥ ಮಾಡ್ಕೊಳ್ತಾರೆ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರು ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟರು, ಆವಾಗ ಅಮಿತ್ ಶಾನ ಏನು ಪಕ್ಷ ಮತ್ತು ಅವರ ನಂಬಿಕೆಯ RSS ಏನು ಅದನ್ನು RSSನ ಮುಖಂಡರು ಗೋಳ್ವಾಳ್ಕರ್, ಹೆಡ್ಗೇವಾರ್ ಇವರೆಲ್ಲ ಅವತ್ತು ಸಂವಿಧಾನದ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ರು ಅಂದ್ರೆ, ಅವರ ಆರ್ಗನೈಸರ್ ಅನ್ನುವಂಥ ಪತ್ರಿಕೆ ಒಳಗೆ ಇದು ಬರೆದಾರೆ. ಏನು ಹೇಳಿದರು, ನಾವು ಸಂವಿಧಾನ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಅದರಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ, ಅದಕ್ಕಾಗಿ ಒಪ್ಪಲ್ಲ ಅಂತ ಹೇಳಿದರು. ಅಂದ್ರೆ ಸಂವಿಧಾನ ಒಪ್ಪಲಾರದ ನಂಬಿಕೆ RSSನದು ಎಂಥ ಅನುಯಾಯಿಗಳು ಅಥವಾ RSSನವರು ಅಮಿತ್ ಶಾ ಮತ್ತು ಮೋದಿ ಇವರೆಲ್ಲ. ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಯಾರ ಮೇಲೆ ನಂಬಿಕೆ ಅದ? ಇವರು ದೇವರ ಬಗ್ಗೆ ನೀವು ಮಾತಾಡಬೇಕು ಅಂತ ಇವರು ಹೇಳ್ತಾರೆ. ದೇವರ ಬಗ್ಗೆ ಮಾತಾಡಬೇಕು ಅಂದರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಹೇಳಿಕೆ ನೀವು ಗಮನಿಸಬೇಕು. ಅವರೇನು ಹೇಳಿದ್ರು, ಯಾವ ಊರು ಒಳಗೆ ಲೈಬ್ರರಿ ಇರ್ತದೋ ಅಲ್ಲಿ ಜ್ಞಾನಿಗಳು ಇರ್ತಾರ, ಅಲ್ಲಿ ಬಡತನ, ನಿರುದ್ಯೋಗ ತೊಡೆದು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಬರೇ ದೇವರ ಗುಡಿಗಳಿರ್ತಾವೋ, ದೇವರ ಗುಡಿಗಳ ಮುಂದೆ ಕ್ಯೂ ಇರ್ತದೋ ಅಲ್ಲಿ ಬಡತನ, ಅನಕ್ಷರತೆ, ಎಲ್ಲ ರೀತಿಯ ದೌರ್ಜನ್ಯ ಇರ್ತದ ಅನ್ನೋ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಂದರೆ ಅರ್ಥ ಏನು? ಅರ್ಥ ಇಷ್ಟೇ, ಜನರ ನಂಬಿಕೆಯನ್ನು ಮೌಢ್ಯವಾಗಿ ಮಾಡಿ ಜನರಿಗೆ ಅವರ ನಿರುದ್ಯೋಗ, ಬಡತನದಿಂದ ಮೇಲೆ ಏಳಲಿಕ್ಕೆ ಸಾಧ್ಯ ಆಗಲಾರ್ದಂಗೆ ದೇವರು ಅನ್ನುವ ಅಸ್ತ್ರವನ್ನು ಇವರು ಯಾವತ್ತೂ ಬಳಸ್ತಾರ ಅಂತನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿನೇ ಅವ್ರು ಹೇಳಿದ್ರು, ಲೈಬ್ರರಿ ಮಾಡಿರಿ, ನಿಮ್ಮ ನಂಬಿಕೆ ನಿಮ್ಮ ವೈಯಕ್ತಿಕ ಇರ್ಬೋದು, ವಾಚನಾಲಯ ಮಾಡಿರಿ, ಇತಿಹಾಸವನ್ನು ತಿಳ್ಕೊಳ್ರಿ, ಅಂದರೆ ನೀವು ಇತಿಹಾಸವನ್ನು ರಚನೆ ಮಾಡ್ತೀವಿ ಅನ್ನೋ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಮಿತ್ ಶಾ, ಮೋದಿ ಇವರ RSS ಹೇಳೋದು ಏನು ಅಂದ್ರೆ, ನೀವು ವಾಚನಾಲಯ ಮಾಡಬೇಕಾಗಿಲ್ಲ, ನೀವು ವೈಜ್ಞಾನಿಕ ತಿಳುವಳಿಕೆ ತಗೋಬೇಕಾಗಿಲ್ಲ, ನೀವು ನಿರುದ್ಯೋಗ ಬಡತನದಿಂದ ಮೇಲೆ ಏಳಬೇಕಾಗಿಲ್ಲ, ನೀವು ಭಕ್ತರಾಗಬೇಕು, ದೇವರ ಭಕ್ತರಾಗಬೇಕು. ದೇವರು ಅನ್ನುವ ಒಂದು ಅಸ್ತ್ರ, ದೇವರು ಅನ್ನುವ ಅಸ್ತ್ರದಿಂದ ನೀವು ಉದ್ಧಾರ ಆಗಬಾರ್ದು. ನೀವು ಅದರ ಮೌಢ್ಯದೊಳಗೆ ಬಿದ್ದಿರಬೇಕು. ನಿಮ್ಮ ಭಕ್ತಿಯ ಪರಾಕಾಷ್ಠೆಗೆ ಹೋಗಬೇಕು. ಎಷ್ಟು ಪರಾಕಾಷ್ಠೆಗೆ ಹೋಗಬೇಕು ಅಂದ್ರೆ, ದೇವರು ಅನ್ನುವ ಮೌಢ್ಯವನ್ನು ನಿಮ್ಮೊಳಗೆ ಇಟ್ಕೊಂಡು ನೀವು ಎದುರಿನ ಸಮುದಾಯದ ಮೇಲೂ ತಿರುಗಿ ಬೀಳಬೇಕು ಅನ್ನುವಷ್ಟರ ಮಟ್ಟಿಗೆ ಪ್ರಚೋದನಕಾರಿಯಾಗಿ, ಉದ್ರೇಕಕಾರಿಯಾಗಿ ಜನರ ಮನಸ್ಸನ್ನು ರೆಡಿ ಮಾಡಲಿಕ್ಕಾಗಿ ದೇವರು ಅನ್ನುವ ಅಸ್ತ್ರವನ್ನು ಅವರು ಬಳಸ್ತಾರೆ. ಸೊ ಇದು ಮಧ್ಯದಲ್ಲಿ ದೇವರನ್ನೋ ಧರ್ಮವನ್ನು ತರುವ ಅತ್ಯಂತ ಕೆಟ್ಟ ಚಾಳಿ ಯಾರಿಗಾದರೂ ಇದ್ರೆ ಆ ಕೆಟ್ಟ ಚಾಳಿ RSSನವರಿಗೆ ಅದ, BJPಗದ, ಅಮಿತ್ ಶಾಗದ ಮತ್ತು ಮೋದಿಗೆ ಅದ. ಸೊ ಇಂಥೆಲ್ಲ ಅಂಶಗಳು ನಮ್ಮ ಮುಂದೆ ಇದ್ದಾಗ ನಾವು ಇದನ್ನು ನೋಡಬೇಕಾಗಿರೋ ರೀತಿ ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವಿನ ಮೂಲಕ ಈ ದೇಶ ನಿಜವಾಗ್ಲೂ ಉದ್ಧಾರ ಆಗ್ತದೆ. ಮೋದಿ ಹೇಳಿಕೆ ಏನದನ್ನು ದೇವರು ಅನ್ನುವ ಅಸ್ತ್ರವನ್ನು ಬಳಸ್ಕೊಂಡು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಏನು ಮಾಡ್ಯಾರೋ, ಸೊ ಅದು ಯಾವತ್ತೂ ಜನತೆಯನ್ನು, ಮೋದಿ ಮತ್ತು ಅಮಿತ್ ಶಾ ನಂಬಿಕೆಗಳು ಯಾವತ್ತೂ ಜನರನ್ನು ಉದ್ಧಾರ ಮಾಡಲ್ಲ ಅನ್ನೋದು ಸ್ಪಷ್ಟ. ಅಂಬೇಡ್ಕರ್ ವಿಷಯಕ್ಕೆ ಅಸಮಾಧಾನ ಮೋದಿ, ಅಮಿತ್ ಶಾ ಇವರಿಗೆಲ್ಲ ಇರೋದು ಭಾಳ ಸಹಜ. ಈವನ್ BJP ಪಕ್ಷದಲ್ಲಿ ಇರುವಂಥ ದಲಿತ ಸಮುದಾಯ ಅಥವಾ ಸಂವಿಧಾನವನ್ನು ಒಪ್ಪಿಕೊಳ್ಳುವ ಮನಸ್ಸುಳ್ಳವರಿಗೆ ನಾನು ಈಗಲೂ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ದೇನು ಅಂದ್ರೆ, ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೀವಿ. ಅವ್ರು ಹೇಳೋದೇನು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂದ ಕೂಡಲೇ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಹೃದಯದೊಳಗೆ ಯಾರು ಇರ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಅವರು ಸಂವಿಧಾನ ವಿರೋಧಿ ಇದ್ದಾರೆ. ಸಂವಿಧಾನ ಕರ್ತೃ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಇದ್ದಾರೆ ಅವರು. ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಓಪನ್ನಾಗಿ ಹೇಳ್ತಾ ಇದ್ದಾರೆ, ಅವರ ಕ್ರೌರ್ಯ,
ಅವರ ಅಂಬೇಡ್ಕರ್ ವಿರೋಧಿ ನಿಲುವು, ಅವರ ದಲಿತ ದಮನಿತ ಶೂದ್ರ ಮಹಿಳೆಯರ ವಿರೋಧಿ ನಿಲುವುಗಳು ಈ ಸಾರಿ ಭಾಳ ಓಪನ್ ಆಗಿ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಅರ್ಥ ಏನು ಅಂತ ಕೇಳಿದ್ರೆ, ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಭಾರತದ ಜನತೆ ಅವರ ಈ ದುಷ್ಟತನವನ್ನು, ದೇಶದ್ರೋಹಿ ಆಲೋಚನೆಯನ್ನು ಇವರು ಗೊತ್ತು ಮಾಡ್ಕೊಂಡು ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕಾಗಿತ್ತು. ಹಾಗೆ ನೋಡಿದ್ರೆ ಆಡಳಿತ ನಡೆಸಲಿಕ್ಕೆ ಬೇಕಾದಷ್ಟು ಸೀಟುಗಳು ಅವರಿಗಿಲ್ಲ. ಜನ ಅಷ್ಟು ಸೀಟ್ ಕೊಟ್ಟಿಲ್ಲ. ಬೇರೆ ಬೇರೆ ಪಕ್ಷಗಳ ದೋಸ್ತಿ ಮಾಡ್ಕೊಂಡು ಇವತ್ತು ಅವರು ಅಧಿಕಾರ ನಡೆಸ್ಲತ್ತಾರೆ. ಆದರೂ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಅವರು ಈ ದೇಶದ ಒಳಗೆ RSS ಅಜೆಂಡಾ ಜಾರಿ ಮಾಡ್ಬೇಕಂತಾರ. ಈಗ ಅವರು ಸ್ಪಷ್ಟವಾಗಿ ಹೇಳತ್ತಾರೆ ಏನಂತ, RSS ಅಂಬೇಡ್ಕರ್ ವಿರೋಧಿ, RSS ದಲಿತ ವಿರೋಧಿ. ಈಗಲಾದರೂ BJPಯಲ್ಲಿರುವಂಥ ದಲಿತ ಸಮುದಾಯ ಯಾರೆಲ್ಲ ಇದ್ದಾರೆ, ಸಹೋದರ ಸಹೋದರಿಯರೇ, ಹಿರಿಯರೇ, ನಿಮಗೆ ನಾನು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ಅದರಿಂದ ಹೊರಗೆ ಬರ್ರಿ. ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಬಹಿರಂಗವಾಗಿ ಟೀಕೆ ಮಾಡಿದಂಥ ಪಕ್ಷದಲ್ಲಿ ನೀವು ಇರ್ತೀರಿ ಅಂತ ಆದರೆ ನಿಮಗೆ ನಿಜವಾದ ವಿಮೋಚನೆ ಸಿಕ್ಕಿರೋದು ನಮ್ಮ ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದಿಂದ. ಆದರೂ ನೀವು BJPಯಲ್ಲಿ ಇರ್ತೀರಿ ಅಂದ್ರೆ ಅಮಿತ್ ಶಾ ಮೋದಿಗೆಲ್ಲ ನಾವು ಬೈಬೇಕಾಗಿರೋದು, ಟೀಕಿಸಬೇಕಾಗಿರೋದು BJPಯ ಒಳಗಡೆ ಇರುವಂಥ ಮಹಿಳೆ, ದಲಿತ, ದಮನಿತ, ಶೂದ್ರ ಸಮುದಾಯ. ಅದೊಂದು ಮನುವಾದ, ಅದೊಂದು ಪುರೋಹಿತಶಾಹಿ, ಅದು ಬ್ರಾಹ್ಮಣ್ಯವನ್ನು ಪೋಷಿಸುವಂಥ ಮನುಸ್ಮೃತಿಯನ್ನು ತನ್ನ ಗ್ರಂಥವಾಗಿ ಮಾಡಿಕೊಂಡಂಥ ಒಂದು ಮನುವಾದಿಗಳು. ಅವರ ಜೊತೆಗೆ ಇರೋದು ಅಂದ್ರೆ ನಮ್ಮ ಶತ್ರುಗಳ ಜೊತೆಗೆ ಇರೋದು ಅಂತ ಅರ್ಥ. ಆದ್ದರಿಂದ ನಾನು ಈಗಲೂ ವಿನಂತಿ ಮಾಡ್ತೀನಿ, ಇಷ್ಟು ಓಪನ್ ಆಗಿ ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಮಾತಾಡಿದ ಮೇಲೂ ನೀವು ಅವ್ರ ಜೊತೆ ಇರ್ತೀರಿ ಅಂತ ಹೇಳಿದ್ರೆ ಇದು ಭಾಳ ಚಾರಿತ್ರಿಕವಾದ ದ್ರೋಹ ಆಗ್ತಿದೆ, ತಪ್ಪು ಆಗ್ತಿದೆ. ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು. ಇನ್ನೂ ಎಷ್ಟವ್ರು ಉಗಳಬೇಕು, ಇನ್ನೂ ಎಷ್ಟವ್ರು ನಮ್ಮನ್ನು ಅಪಮಾನ ಮಾಡಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರನ್ನು, ನಮ್ಮ ಬಸವಣ್ಣನನ್ನು ನೋಡ್ರಿ. ಬಾಬಾ ಸಾಹೇಬ್ ಮಾತ್ರ ಅಲ್ಲ, ಇವತ್ತು ಲಿಂಗಾಯತ್ ಓಟ್ಗಳನ್ನ ತಗೊಂಡು ಅಧಿಕಾರ ಮಾಡಲಿಕ್ಕೆ ಹೊಂಟಾರಲ್ಲ. ಬಸವಣ್ಣ ಕರ್ನಾಟಕದಲ್ಲಿ ಕೊಟ್ಟಂಥ ಮೊಟ್ಟ ಮೊದಲ ಕನ್ನಡದ ಧರ್ಮ ಯಾವುದು ಅಂದರೆ ಅದು ಲಿಂಗಾಯತ ಧರ್ಮ ಅನ್ನೋದನ್ನು ಸಾಬೂತು ಮಾಡಿದವರು ನಮ್ಮ ಕಲಬುರ್ಗಿ, ಡಾಕ್ಟರ್ ಕಲಬುರ್ಗಿ. ಏನು ಹೇಳಿದ್ರು BJP ಹೇಳಿದ್ರು ಲಿಂಗಾಯತ ಪ್ರತ್ಯೇಕ ಧರ್ಮ ನಾವು ಕೊಡಲ್ಲ ಅಂತ ಹೇಳಿದ್ರು. ಇನ್ನು ಏನು ಬೇಕು ಲಿಂಗಾಯತರಿಗೆ? ನಮ್ಮ ಬಸವಣ್ಣನನ್ನೇ ಒಪ್ಪಲ್ಲ ಅವರು, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಒಪ್ಪಲ್ಲ ಅವರು. ಶೂದ್ರರಿಗೆ ಒಂದು ಸ್ವಲ್ಪ ಆದರೂ ಸಾಂವಿಧಾನಿಕವಾದಂಥ ರಿಸರ್ವೇಷನ್ ಹಕ್ಕುಗಳು ಸಿಗೋದು ಒಪ್ಪಲ್ಲ ಅವರು ಮನುವಾದಿಗಳಿದ್ದಾರೆ, ಚಾತುರ್ವರ್ಣವಾದಿಗಳಿದ್ದಾರೆ. ಶೂದ್ರನ ದಲಿತರನ್ನ ಪಾದಕ್ಕೆ ಹಾಕಿ ತುಳಿಬೇಕು ಅಂತಾರೆ. ಸೊ ಬಸವಣ್ಣನ ವಿರೋಧಿ, ಅಂಬೇಡ್ಕರ್ ವಿರೋಧಿ, ಈ ದೇಶದ ಸರ್ವಜನತೆ ಹಿತ ಕಾಯುವ ಎಲ್ಲ ತತ್ವಗಳ ವಿರೋಧಿ ಮತ್ತು ಸಮಾನದ ಪರಂಪರೆಯ ವಿರೋಧಿ. ಸೊ ಇಂಥ ವಿರೋಧಿಗಳನ್ನು ಗುರುತಿಸ್ರಿ ಅಂತ ಇಷ್ಟು ಓಪನ್ ಹೇಳ್ತಾ ಇದ್ದಾರೆ. ನಾನು ಉಳಿದ ಸೆಕ್ಯುಲರ್ ಮನಸ್ಸುಗಳಿಗೆ ಹೇಳ್ತೀನಿ, ಗುರುತಿಸ್ರಿ ಅವರನ್ನು, ಅಧಿಕಾರದಿಂದ ಇಳಿಸಿ ಅವರನ್ನು, ಮತ್ತು ನಿಜವಾದ ಸಮಾನತೆಗಾಗಿ ಧ್ವನಿ ಎತ್ತಿ ಅನ್ನೋ ಮಾತನ್ನು ಹೇಳ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.